376 ಬಗ್ಗೆ ಮಾತನಾಡ್ತಾ ಇದ್ದೀವಿ. 376 ಅನ್ನು ಕೂಡ ಆ್ಯಡ್ ಮಾಡಬೇಕು. ಈವರೆಗಿನ ಫೈಂಡಿಂಗ್ಸ್ನಲ್ಲಿ ದರ್ ಈಸ್ ಅಟೆಂಪ್ಟ್ ಆಫ್ ರೇಪ್ ಅನ್ನೋದು ಕೂಡ ಇದೆ ಅನ್ನೋದನ್ನು SIT ಈಗ ಕೋರ್ಟ್ ಮುಂದಿಟ್ಟಿದೆ, ಅರ್ಜಿ ಹಾಕಿದೆ, ಅದನ್ನು ಆ್ಯಡ್ ಮಾಡಬೇಕು ಅಂತ. ಫಸ್ಟ್ ಕಂಪ್ಲೇಂಟ್ಸ್ ಫಸ್ಟ್ FIR ಅಲ್ಲಿ 376 ಇರಲಿಲ್ಲ. ಇಟ್ ಮೀನ್ಸ್ ಸಂತ್ರಸ್ತೆಯರು ಕಂಪ್ಲೇಂಟಲ್ಲಿ ತಮ್ಮನ್ನು ದೈಹಿಕವಾಗಿ ಬಳಸಿಕೊಳ್ಳಲಾಗಿದೆ, ತಮ್ಮ ಒಪ್ಪಿಗೆ ಇಲ್ಲದೆ ತಮ್ಮನ್ನು ರೇಪ್ ಮಾಡಲಾಗಿದೆ ಅಂತ ಕೊಟ್ಟಿಲ್ಲ. ದೇ ಮೇ ಬಿ ಗಿವನ್ ವಿತ್ ಎ ಲಾಟ್ ಆಫ್ ರೀಸನ್, ಹೆದರಿಕೆಯಿಂದ ಅಥವಾ ಯಾವುದೇ ಒಂದು ರೀತಿಯ ಒತ್ತಡದಿಂದ ಅವ್ರು ಕೊಡದೇ ಇರಬಹುದು. ಕರೆಕ್ಟ್, ಅವರು ಕೊಟ್ಟಿರ್ತಾರೆ. ಈಗ ಇನ್ವೆಸ್ಟಿಗೇಷನ್ ಪಾರ್ಟ್ ಹೋಗ್ತಾ 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 ಬಂದಾಗೆ ದರ್ ಇಸ್ ಎ ಸ್ಟೇಟ್ಮೆಂಟ್ ಕಾಲ್ ಸೆಕೆಂಡ್ ಸ್ಟೇಟ್ಮೆಂಟ್ ಮಾಡ್ಕೋತಾರೆ. ದರ್ ಇಸ್ ಎ ಆಪ್ಷನ್ ಆಫ್ ಡೂಯಿಂಗ್ ಎ ಸೆಕೆಂಡ್ ಸ್ಟೇಟ್ಮೆಂಟ್ ಬೈ ದ ಕಂಪ್ಲೇನೆಂಟ್. ಕಂಪ್ಲೇನೆಂಟಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಇವರು ಇನ್ವೆಸ್ಟಿಗೇಷನಲ್ಲಿ ಸಪೋಸ್ ದೇ ಸೇ ಎಸ್ ಐ ಆಮ್ ರೇಪ್ಡ್, ಕರೆಕ್ಟ್, ಆ್ಯಂಡ್ ನನ್ನ ಸ್ಟೇಟ್ಮೆಂಟಲ್ಲಿ ನಾನು ಎವಿಡೆನ್ಸ್ ಕೊಡ್ತಾ ಇದ್ದೀನಿ ಐ ಆಮ್ ರೇಪ್ಡ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ, ಅಥವಾ SIT ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಾಗ ಸಂತ್ರಸ್ತೆಯರು ರೇಪ್ ಆಗಿದ್ದಾರೆ ಅನ್ನುವ ಎವಿಡೆನ್ಸ್ ಸಿಕ್ಕಿದ್ರೆ, ಕರೆಕ್ಟ್, ಇಟ್ ಈಸ್ ನಾಟ್ ಈಸಿ ದ್ಯಾಟ್ ಯಾವುದೋ ಒಂದು ಕೇಸ್ ಅಲ್ಲ ಇದು. ಇಟ್ ಈಸ್ ನಾಟ್ 506 ಅಂತ ತಗೊಂಡೋಗಿ 307 ಮಾಡೋದು. ಕರೆಕ್ಟ್, ದಿಸ್ ಇಸ್ ಎ ರೇಪ್ ಕೇಸ್. ರೇಪ್ ಸೆಕ್ಷನ್ ಸಿಕ್ಕಬೇಕಾದ್ರೆ SIT ಮೇ ಕಲೆಕ್ಟೆಡ್ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ಆನ್ ದಿಸ್ ಅಕ್ಯೂಸ್ಡ್. ಕರೆಕ್ಟ್, ಅಂದರೆ ಈಗ ಮೊಮ್ಮಗನ ಮತ್ತೆ ಮಗನ ಮೇಲೆ ರೇಪ್ ಚಾರ್ಜ್ ಅಂದರೆ ಕೋರ್ಟ್ ವಿಲ್ ಆಸ್ಕ್ ಎ ಪರ್ಮಿಷನ್, SIT ವಿಲ್ ಆಸ್ಕ್ ಎ ಪರ್ಮಿಷನ್. FIR ಆದ ಕೂಡಲೇ ನೀವು ಕೋರ್ಟ್ಗೆ FIR ಅನ್ನು ಕಳಿಸ್ಕೊಡ್ತಾರೆ. ದಿಸ್ ಈಸ್ ಅ ಸೆಕ್ಷನ್. FIR ಈಸ್ ರೈಸ್ಡ್. ನೆಕ್ಸ್ಟ್ ಡೇ ವಿದಿನ್ 24 hours FIR ನೀಡ್ ಟು ಬಿ ಗೋ ಟು ಕೋರ್ಟ್. ರಿಲೆವೆಂಟ್ ಯಾವ ಕೋರ್ಟ್ ಇರುತ್ತೆ ಆ ಕೋರ್ಟಿಗೆ ಹೋಗ್ಬೇಕು, ಆ ಜುರಿಡಿಕ್ಷನ್ ಕೋರ್ಟ್ಗೆ ಹೋಗಬೇಕು. ಸಪೋಸ್ ಇವರಿಬ್ಬರು ಇವರಿಬ್ಬರು ಜನಪ್ರತಿನಿಧಿಗಳಾಗಿರೋದ್ರಿಂದ ಇದು ಐ ಥಿಂಕ್ ಹೋಪ್ಫುಲ್ ಇಟ್ ಗೋಸ್ ಟು ಜನಪ್ರತಿನಿಧಿಗಳ ನ್ಯಾಯಾಲಯ. ಅದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಇದೆ. ಮೇ ಬಿ ಐ ಥಿಂಕ್ ದಟ್ ವಿಲ್ ಗೋ ದ್ಯಾರ್ ಓನ್ಲಿ. ಈಗ FIR ಮೊದಲಾಗಿ ಕಳಿಸಿರೋದ್ರಿಂದ ವಿ ಆರ್ ಫೈಂಡಿಂಗ್ ಔಟ್ ದ್ಯಾಟ್ ದಿಸ್ ಸೆಕ್ಷನ್ ಈಸ್ ನೀಡ್ ಟು ಬಿ ಆ್ಯಡೆಡ್. ದ ಕೋರ್ಟ್ ಹ್ಯಾಸ್ ಟು ಪರ್ಮಿಟ್. ಈ ಸೆಕ್ಷನನ್ನು ನೀವು ಏನಕ್ಕೆ ಆ್ಯಡ್ ಮಾಡ್ತಾ ಇದ್ರಿ? ದೇ ವಿಲ್ ಸೇ ಮ್ಯಾಜಿಸ್ಟ್ರೇಟ್ಗೆ ದಿಸ್ ಈಸ್ ದ ರೀಸನ್ ವಿ ಆರ್ ಆ್ಯಡಿಂಗ್. ವಿ ಗಾಟ್ ಎಕ್ಸ್ಟ್ರಾ ಎವಿಡೆನ್ಸ್, ವಿ ಗಾಟ್ ಸೆಕೆಂಡ್ ಸ್ಟೇಟ್ಮೆಂಟ್. ಕರೆಕ್ಟಾ? ಇದು ದಿಸ್ ಈಸ್ ಶೋಯಿಂಗ್ ವಾಟ್ ವಿ ಆರ್ ಶೋನ್ ಆನ್ 25th. 2 ಗಂಟೆ ನೀವು ಏನು ಹೇಳ್ತೀರಲ್ಲ, ಮುಹೂರ್ತ ಇಟ್ಟಿದ್ವಲ್ಲ ನಾವು, ಆ ಮುಹೂರ್ತ ಸರಿಯಾಗಿದೆ. ಯಾವ ಲಿಂಬೆಹಣ್ಣು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಯಾವ ಹೋಮನು ವರ್ಕ್ ಆಗ್ತಾ ಇಲ್ಲ. ಗೋಯಿಂಗ್ ಇನ್ ಎ ವೆರಿ ರೈಟ್, ಕರ್ಮ ರಿಟರ್ನ್ಸ್ ಅಂತ ಹೇಳಿದಲ್ಲ ನೀನು, ಗೋಯಿಂಗ್ ಇನ್ ಎ ವೆರಿ ರೈಟ್ ಡೈರೆಕ್ಷನ್. ನಾವು ಪವರ್ ಟಿವಿಯವರು ಇಲ್ಲ ಸಲ್ಲದ ಸಂತ್ರಸ್ತೆಯರನ್ನು ಕರ್ಕೊಂಡು ಬಂದು ಸ್ಟೋರಿ ಹೇಳಿಬಿಟ್ಟು ಕೂರಿಸಿಲ್ಲ, ಅಥವಾ ಅವರಿಗೆ ಕತೆ ಹೇಳಿಬಿಟ್ಟು ಆ ದಿನ ಅವ್ರ ಹತ್ರ ಹೇಳಿಸ್ಬೋದಿತ್ತಲ್ಲ ನಮ್ಮನ್ನು ರೇಪ್ ಆಗಿದೆ ಅಂತ ಹೇಳ್ಬಿಡಿ ಅಂತ ಮಾಡಿಲ್ಲ. ಕರೆಕ್ಟ್? ನಾವು ನಮ್ಮ ಬದ್ಧತೆ ಏನಾಗುತ್ತೆ, ಏನಿದೆ ಅಂತ ಇನ್ನೊಂದು 2 ದಿನದಲ್ಲಿ 2-3 ದಿನದಲ್ಲಿ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ನೀವು ಹೇಳ್ತಾರಲ್ಲ ವರ್ಲ್ಡಲ್ಲಿ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವೆದರ್ ದಿಸ್ ಈಸ್ ಅ ರೇಪ್ ಅಥವಾ ಕಾನ್ಸ್ಟೆಂಟ್ ಸೆಕ್ಸ್. ದಿಸ್ ಈಸ್ ಕುತ್ತಿಗೆ ಕುಣಿಕೆ ಬಲವಾಗ್ತಾ ಇದೆ ಅಷ್ಟೇ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಆಸ್ ಪರ್ ಮೀ. ಇದರಲ್ಲಿ ಇನ್ಫ್ಲುಯೆನ್ಸ್ ಯೂಸ್ ಆಗಲಿಕ್ಕಿಲ್ಲ ಅನ್ನುವ ಭರವಸೆ ನನಗಿದೆ. ನಾನು ಹೇಳಿದಲ್ವಾ, ಕರ್ಮ ರಿಟರ್ನ್ಸ್. ಪುನೊಮ್ಮೆ ಹೇಳ್ತೀನಿ, 376 ಆ್ಯಡ್ ಆದರೆ ಹಾಗೆ ಆಗುತ್ತೆ. ಯಾಕಂದರೆ ನನ್ನ ಬಲವಾದ ನಂಬಿಕೆ ಆಗುತ್ತೆ ಅಂತ ಹೇಳೋದಕ್ಕೆ 3 SIT ಅಧಿಕಾರಿಗಳು ದೇ ಆರ್ ನಾಟ್ ಜೂನಿಯರ್ ಗೈಸ್. ನೀವು ನೋಡಿ, ಯಾರು BK ಸಿಂಗ್ ಅವರ ಹಿಸ್ಟ್ರಿ ತೆಗೆದು ನೋಡಿ ನೀವು. ವೆರಿ ಎಫಿಷಿಯಂಟ್ ಆಫೀಸರ್. CID ಹೆಡಿಂಗ್ ಸೀಮಾ ಲಾಟ್ಕರ್ ನೋಡಿ, ಅವರನ್ನು ಲೇಡಿ ಸಿಂಗಮ್ ಅಂತಲೇ ಕರೀತಾರೆ. ಬಿಕಾಸ್ ಇದು ಮಹಿಳೆಯರು ಇರೋದ್ರಿಂದ BK ಸಿಂಗ್ ಅವ್ರು ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ. ಮಹಿಳೆಯರೊಟ್ಟಿಗೆ ಹಂಚಿಕೊಳ್ಳುವ ವಿಷಯಗಳು ಇದೆ. ಹೌದು, ಇವಾಗ ನಮಗೆ ಮುಜುಗರ ಆಗ್ತಾಯಿತ್ತಲ್ಲ ಮೊನ್ನೆ. ನಾವು ಅವ್ರ ಹತ್ರ ಕೂತ್ಕೊಂಡು ಮಾತಾಡುವಾಗ ನಾವೆಲ್ಲ ಕ್ವಶನ್ಗಳನ್ನು ಅವ್ರ ಹತ್ರ ಕೇಳಲಿಕ್ಕಾಗಲ್ಲ ಒಂದು ಮಹಿಳೆಯರ ಹತ್ರ. ಅವರು ನಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದೂ ಇರ್ಬೋದು. ಯಾವ ರೀತಿಯಾಗಿ ಇವ್ರ ಹತ್ರ ಹೇಳ್ಕೊಳ್ಳೋದು, ಪಬ್ಲಿಕಲ್ಲಿ ಹೇಳ್ಕೊಳ್ಳೋದು ಅಂತ ಆ ನೋವನ್ನು ಅವರು ಅಲ್ಲಿ ಬಿಚ್ಚಿಕೊಂಡಿರ್ಬೋದು. ಸೀಮಾ ಲಾಟ್ಕರ್ ಇದ್ರ ಕಡೆ
ಐ ಡೋಂಟ್ ಥಿಂಕ್ ಸೊ. ಈಸಿಲಿ ಹೋಗ್ಬಿಟ್ಟು ಯಾವುದೇ ಒಂದು ಪೊಲಿಟಿಕಲ್ ಮೂವ್ ಇದೆ ಅಂತ ದೇ ಆರ್ ಆನ್ಸರೇಬಲ್ ಟು ಕೋರ್ಟ್. ದೇ ಆರ್ ಆನ್ಸರೇಬಲ್ ಟು ಕೋರ್ಟ್. ಆನ್ಸರೇಬಲ್ ಗವರ್ಮೆಂಟ್ ಡಿಫರೆಂಟ್. ದೇ ಆರ್ ಆನ್ಸರೇಬಲ್ ಟು ಕೋರ್ಟ್. ಕೋರ್ಟ್ ವಿಲ್ ಆಸ್ಕ್ ದೆಮ್ ವಾಟ್ ದಿಸ್ ಎ ಜೋಕ್. ಯು ಕಮ್ ವಿತ್ ದಿ 376 and asking me to add. ವಿತ್ ದಿ ಸಫಿಷಿಯಂಟ್ ಪ್ರೂಫ್. ಇವತ್ತು 164 ಸ್ಟೇಟ್ಮೆಂಟ್ ಆಗಿದೆ ಅಲ್ವಾ, ಅದರಲ್ಲೂ ಆ ಸಂತ್ರಸ್ತರು ಹೇಳಿರಬೇಕು ನೋ ಐ ಆಮ್ ರೇಪ್ಡ್ ಅಂತ ಹೇಳಿಬಿಟ್ರೆ ಐ ಥಿಂಕ್ 376 ವಿಲ್ ಆ್ಯಡ್. ಇದು ದೇವೇಗೌಡರ ಫ್ಯಾಮಿಲಿ ಅಂತಲ್ಲ. ಅಪರಾಧಿ ಬಂದಾಗ ಅವನು ದೇವೇಗೌಡರ ಫ್ಯಾಮಿಲಿ ಆದರೂ ಒಂದೇ, ಕುಮಾರಸ್ವಾಮಿ ಅವರ ಅಣ್ಣನ ಅವರ ಫ್ಯಾಮಿಲಿಯವರಲ್ಲ, ಕುಮಾರಸ್ವಾಮಿ ಅವರ ಪಕ್ಷದ MP ಆದರೂ ಒಂದೇ. ಬಿಕಾಸ್ ವೈ ಐ ಆಮ್ ಸೇಯಿಂಗ್ ದೇವೇಗೌಡರ ಮೊಮ್ಮಗ ಅಂತ, ಬಿಕಾಸ್ ದೇವೇಗೌಡರು ಇಷ್ಟವರೆಗೆ ಡಿಸ್ಓನ್ ಮಾಡಿಲ್ಲ, ನನ್ನ ಮೊಮ್ಮಗ ಅಲ್ಲ, ರೇವಣ್ಣ ನನ್ನ ಮಗ ಅಲ್ಲ ಅಂತ ಅವ್ರು ಹೇಳಿಲ್ಲ. ಕರೆಕ್ಟ್. ವಿ ಶುಡ್ ಸೇ ಸಾರಿ ಟು ಕುಮಾರಸ್ವಾಮಿ ದಟ್ ಹಿ ಈಸ್ ನಾಟ್ ಹಿಸ್ ಫ್ಯಾಮಿಲಿ. ಅವರ ಪಕ್ಷದ MP ಆಗಿದ್ರೂ ಕೂಡ, ಅಥವಾ ನಮ್ಗೆ ಹೇಳ್ತಾರಲ್ಲ ಬಾಂಬೆಯ ಧಾರಾವಿ ಅಂತ ಸ್ಲಮ್ಮಿನ ಒಬ್ಬ ಸಾಮಾನ್ಯ ಪ್ರಜೆ ಆದ್ರೂ ಕೂಡ ಬೋತ್ ಆರ್ ಕಾಲ್ಡ್ ಆಸ್ ಅಕ್ಯೂಸ್ಡ್. ಐಡೆಂಟಿಫಿಕೇಶನ್ ಇಸ್ ಅಕ್ಯೂಸ್ಡ್. ಇಫ್ ಇಟ್ ಈಸ್ ಎ 376 he is called rapist. ಅದಕ್ಕೆ ಬರಲ್ಲ, ಅದಕ್ಕೆ ಯಾವ MP ಬರಲ್ಲ, ಯಾವ ಫ್ಯಾಮಿಲಿ ಸರ್ನೇಮು ಬರಲ್ಲ. ದಟ್ ಕಮ್ಸ್ ವಿತ್ ದ ಸೆಕ್ಷನ್ ದಟ್ ಅಕ್ಯೂಸ್ ನೇಮ್ ಇಸ್ ದ್ಯಾಟ್. ಐ ಥಿಂಕ್ ಇಟ್ಸ್ ನಿಯರಿಂಗ್. ಅಷ್ಟು ಈಸಿ ಅಲ್ಲ. We'll be right back.